ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾವು ಮಾಡಿರುತ್ತಿರುವಂಥ ವಿಡಿಯೋ ಯಾವುದಪ್ಪ ಅಂತಂದ್ರೆ ಪೇಪರ್ 1 ಮತ್ತು ಪೇಪರ್ 2 ಇದರಲ್ಲಿ ಪ್ರಥಮ ಭಾಷೆ ಕನ್ನಡ ಇದರಲ್ಲಿ ನಾವು ಯಾವ ರೀತಿಯಾಗಿ ಸ್ಕೋರನ್ನು ಮಾಡ್ಕೋಬೋದು ಟಿ ಒಳಗೆ ಅಂತೇಳಿ ಇವತ್ತಿನ ವಿಡಿಯೋಗೆ ನಿಮ್ಗೆ ತಿಳಿಸ್ತೀನಿ. ಪಾರ್ಟ್ 1 ಭಾಷೆ 1 ಕನ್ನಡವನ್ನು ನೀವು ಟಚ್ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯವನ್ನು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಕ್ವಶನ್ ಪೇಪರ್ ಒಳಗೆ ಪಾರ್ಟ್ 1 ಅಂತಿರುತ್ತೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂತಂದರೆ ಪ್ರಥಮ ಭಾಷೆ ನಾವು ಯಾವುದನ್ನು ಚಾಯ್ಸ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಕನ್ನಡ ಇದ್ರೆ ಕನ್ನಡ, ಇಂಗ್ಲೀಷ್ ಇದ್ರೆ ಇಂಗ್ಲೀಷ್. ನಾವೆಲ್ಲ ಆಲ್ಮೋಸ್ಟ್ ಅಲ್ಲಿ ಕನ್ನಡ ಮೀಡಿಯಮ್ನವರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡವನ್ನು ತೊಗೊಂಡಿರ್ತೀವಿ. ಈ ಪಾರ್ಟ್ 1ನಲ್ಲಿ 1ನೇ ಪ್ರಶ್ನೆದಿಂದ ಹಿಡಿದು 30 ಅಂಕಗಳವರೆಗೂ ಏನಿರುತ್ತೆ ಕನ್ನಡ ಇರುತ್ತೆ. ಮತ್ತೆ ಪುನಃ 31ರಿಂದ ಹಿಡಿದು 60ರ ಮಟ್ಟ ಇಂಗ್ಲೀಷ್ ಇರುತ್ತೆ. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಕನ್ನಡ ಮುಗಿದ ತಕ್ಷಣ ಇಲ್ಲಿ 31ರಿಂದ 30 ಪ್ರಶ್ನೆಗಳು ಕನ್ನಡ ಮುಗಿದ ತಕ್ಷಣ ಇಲ್ಲಿ ಮತ್ತೆ 1 2 3 4 5 ಅಂತೇಳಿ ಏನು ಮಾಡ್ತಾರೆ ಅಂತಂದರೆ ಇಂಗ್ಲೀಷ್ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಬಟ್ ಇಂಗ್ಲೀಷ್ ಕೊಟ್ಟಾಗ 1 2 ಅಂತ ಕೊಟ್ಟಾಗ ಅದು ಭಾಷೆ 2ಗೆ ಸಂಬಂಧಪಡಲ್ಲ. ಅದು ಪಾರ್ಟ್ 1 ಯಾರು ಪ್ರಥಮ ಭಾಷೆ ಇಂಗ್ಲೀಷ್ ಅಂತ ತೊಗೊಂಡಿರ್ತಾರಲ್ಲ ಅವ್ರಿಗೆ ಸಂಬಂಧಪಡುತ್ತಾ. ನಾವು ಇದನ್ನು ಟಚ್ ಮಾಡಬಾರ್ದು. ಕನ್ನಡ ಮುಗಿದ ತಕ್ಷಣ ನಾವು ಯಾವುದು ಟಚ್ ಮಾಡಬೇಕು, 31ನೇ ಪ್ರಶ್ನೆದಿಂದ ಹಿಡಿದು 60ನೇ ಪ್ರಶ್ನೆ ಇರುತ್ತಲ್ಲ ಅದನ್ನು ಟಚ್ ಮಾಡಬೇಕು. ಇಷ್ಟು ನಿಮ್ಗೆ ಅರ್ಥ ಆತಂತ ತಿಳ್ಕೊತೀನಿ. ನೋಡಿರಿ, ಕನ್ನಡ ಸಬ್ಜೆಕ್ಟ್ ಒಳಗೆ ನಮಗೇನು ಗೊತ್ತಿಲ್ಲಪ್ಪ, ನಾವೇನು ಗೊತ್ತಿಲ್ಲ ಅಂತಂದ್ರೆ ನಾವೇನು ಮಾಡ್ಬೋದು, ಅತಿ ಸರಳವಾಗಿ 25ರಿಂದ 28 29 ಅಂಕಗಳವರೆಗೂ ಕೂಡ ನಾವು ಅಂಕಗಳನ್ನು ಗಳಿಸ್ಬೋದು. ಅದನ್ನು ನಾನು ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ನೋಡಿರಿ, ಕನ್ನಡ ಅಂತಂದ್ರೆ 30 ಮಾರ್ಕ್ಸಿಗೆ ಇರುತ್ತೆ. ಅದ್ರಾಗ 15 ಮಾರ್ಕ್ಸಿಗೆ ಪ್ಯಾಸೇಜ್ ಕೊಟ್ಬಿಟ್ಟಿರ್ತಾರೆ. 15 ಮಾರ್ಕ್ಸ್ ಪ್ಯಾಸೇಜ್ನಾಗ ಅಲ್ಲೇ ನಿಮಗೇನಿರುತ್ತೆ ಪ್ರಶ್ನೆ ಇರುತ್ತೆ, ಅಲ್ಲೇ ಉತ್ತರ ಇರುತ್ತೆ. ಸಣ್ಣ ಮಕ್ಕಳು ಕೂಡ ಇದನ್ನು ಬಿಡಿಸ್ತಾರೆ. ನೀವೇನು ಮಾಡಬೇಕು, ಪ್ರಶ್ನೆಯನ್ನು ಅತಿ ಸೂಕ್ಷ್ಮವಾಗಿ ಓದಿ ಉತ್ತರ ಮಾಡಬೇಕು. ನೋಡಿರಿ, 1ನೇ ಕ್ವಶನ್ಸ್ ಏನಿದೆ, ನಾವು ಪ್ಯಾಸೇಜ್ ಕೊಟ್ಟಾಗ ಏನು ತಪ್ಪು ಮಾಡ್ತೀವಿ ಅಂದರೆ ಇಡೀ ಪ್ಯಾಸೇಜನ್ನು ಓದ್ಕೊತ ಕೊಡ್ತೀವಿ. ಇಡೀ ಪ್ಯಾಸೇಜನ್ನು ಓದ್ಕೊತ ಕೂಡಬಾರ್ದು. 1ನೇ ಪ್ರಶ್ನೆ ಓದಬೇಕು, ಪ್ರಶ್ನೆಗೆ ಕೆಳಗೆ ಆನ್ಸರ್ ಇರುತ್ತೆ. 4 ಕ್ವಶನ್ಸ್ ಆಪ್ಷನ್ಸ್ ನೋಡ್ಕೋಬೇಕು. ಆಪ್ಷನ್ಸ್ ನೋಡ್ಕೊಂಡ್ಮೇಲೆ ಆಪ್ಷನ್ಸಿಗೆ ಹೋಗಿ ಉತ್ತರವನ್ನು ಪ್ಯಾಸೇಜಿಂದ ಹುಡ್ಕೊಂಬರ್ಬೇಕು. ನೋಡಿರಿ, ಈಗ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಬರೆದ ಮೊದಲ ಸಣ್ಣ ಕತೆ ಅಂತಿದೆ. ಅವ್ರು 4 ಕತೆಗಳು ಸಣ್ಣ ಕತೆಗಳು ಕೊಟ್ರು. ಆದರೆ ಪ್ರಶ್ನೆ ಏನು ಕೇಳಿದ್ದಾರೆ ನೋಡ್ರಿ, ಅವರು ಮಾಸ್ತಿ ವೆಂಕಟೇಶ್ ಅವರವ್ರು ಬರೆದಂತಹ ಮೊದಲ ಸಣ್ಣ ಕತೆ ಮೊದಲು ಯಾವುದು ಬರೆದ್ರು ಅಂತ ನೆನಪಿಟ್ಕೋಬೇಕು. ಅದನ್ನು ನಾವು ಇಲ್ಲೇ ಕೊಟ್ಟಿರ್ತಾರೆ ಅವರು ಆನ್ಸರ್. ನೋಡಿರಿ, ಇಲ್ಲೇ ಇದೆ. ಮಾಸ್ತಿ ವೆಂಕಟೇಶ್ ಅವರು ಏನು ಮಾಡಿದರು, ರಂಗನ ಮದುವೆ ಎಂಬ ಮೊದಲ ಸಣ್ಣ ಕಥೆಯನ್ನು ಬರೆದ್ರು. ಹೌದಾ, ಆಯ್ತಲ್ಲ, ಮೊದಲ ಸಣ್ಣ ಕತೆ ಆಪ್ಷನ್ಸ್ನಾಗ ಐತೆ ನೋಡ್ರಿ. ಇದೆ ನೋಡ್ರಿ, ರಂಗನ ಮದುವೆ ಅನ್ನೋದು ಅವರು ಬರೆದಂತಹ ಮೊದಲ ಸಣ್ಣ ಕತೆ. ಆಪ್ಷನ್ಸ್ 3 ಅಂತ ಹಾಕ್ಬೇಕು. 2ನೇ ಕ್ವಶನ್ ನೋಡ್ರಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಯಾವುದು ಅಂತ ಕೇಳ್ಯಾರ. 4 ಕೊಟ್ರ, ಮಾಸ್ತಿ, ಕನ್ನಡ ಕಥಾಬ್ರಹ್ಮ, ಶ್ರೀನಿವಾಸ್, ಶ್ರೀರಂಗ. ನೋಡ್ರಿ, ಪ್ಯಾಸೇಜ್ನಾಗ ಡೈರೆಕ್ಟ್ ಕ್ವಶನ್ಸ್ಗೆ ಆನ್ಸರ್ ಇರ್ತಾವೆ. ನಾವೇನು ಮಾಡಬೇಕಷ್ಟೇ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ರಿ. ಇಲ್ಲಿದೆ ಶ್ರೀನಿವಾಸ್ ಎಂಬುದು ಅವರ ಕಾವ್ಯನಾಮ. ಹೌದಾ, ಆಪ್ಷನ್ಸ್ನಾಗಿದೆ ನೋಡ್ರಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಕೊಟ್ಟಿದ್ದಾರೆ. ಆಪ್ಷನ್ಸ್ 2, ಶ್ರೀನಿವಾಸ್ ಅನ್ನೋದು ಅವ್ರದ್ದು ಕಾವ್ಯನಾಮ. ನೋಡಿರಿ, ಇನ್ನೊಂದು ಕ್ವಶನ್ಸ್ ಇದೆ, ಮಾಸ್ತಿ ಅವರು ಬರೆದ ಸುಬ್ಬಣ್ಣ ನೀಳ್ಗತೆ ಹೊಂದಿರುವ ಕಥಾ ವಿಷಯ ಏನು. ಇವರು ಏನು ಬರೆದಿದ್ದಾರೆ, ಇಲ್ಲಿದೆ ನೋಡಿ ಕಥಾ. ಇದು ಸುಬ್ಬಣ್ಣ ನೀಳ್ಗತೆ ಎಂಬುದೊಂದು ಸಣ್ಣ ಕತೆ. ಇದು ಏನನ್ನು ಹೊಂದೈತಿ, ವಿಜ್ಞಾನಿಯ ಬವಣೆ, ಸಂಗೀತಗಾರನ ಜೀವನ, ಆಟಗಾರನ ಬದುಕು, ಬರಹಗಾರನ ಸಾಧನೆ. ಏನು ಒಳಗೊಂಡೈತಿ ಇದು, ನಾವು ಆ ಪ್ಯಾರವನ್ನು ನೋಡಿದಾಗ ಗೊತ್ತಾಗುತ್ತೆ. ನೋಡ್ರಿ, ಇಲ್ಲಿ ಮಾಸ್ತಿ ವೆಂಕಟೇಶ್ ಅವರು ಏನು ಮಾಡಿದರು, ಶ್ರೀನಿವಾಸ ಎಂಬ ಒಂದು ಅಂಕಿತ ನಾಮವನ್ನು ಕಾವ್ಯನಾಮವನ್ನು ಇಟ್ಕೊಂಡಿದ್ರು ಅಂತ ಓದ್ವಿ. ಇಲ್ಲಿದೆ ನೋಡ್ರಿ, ಸಂಗೀತಗಾರನೊಬ್ಬನ ಜೀವನವನ್ನು ಆಧರಿಸಿರುವ ಸುಬ್ಬಣ್ಣ ನೀಳ್ಗತೆ. ಇದು ಪ್ರಪಂಚದ ಅತ್ಯುತ್ತಮ ಕಥೆಗಳ ಸಾಲಿಗೆ ಸೇರುವಂಥದ್ದು. ಆಯ್ತಲ್ಲ, ಸಂಗೀತಗಾರನೊಬ್ಬನ ಜೀವನವನ್ನು ಆಧರಿಸೈತಿ. ನೋಡ್ರಿ, ಆಪ್ಷನ್ಸ್ನಾಗ ಇದೇನದು ಇದೆ ನೋಡ್ರಿ, ಇಲ್ಲಿ ಸಂಗೀತಗಾರನ ಜೀವನ ಅದ. ನೆಕ್ಸ್ಟ್ ಕ್ವಶನ್, ಮಾಸ್ತಿ ಅವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿದ್ದು ಯಾವ ಭಾಷೆಗೆ ಅಂತಿದೆ ನೋಡ್ರಿ. ಅವರು ಒಂದು ಗುರುದಕ್ಷಿಣೆ ಎಂಬ ಒಂದು ಇದನ್ನು ಬರೆದಾರ, ಅದು ಯಾವ ಭಾಷೆಗೆ. ಇಲ್ಲಿದೆ ನೋಡ್ರಿ, ಗುರುದಕ್ಷಿಣೆ ಎಂಬುದು ತಮಿಳು ಭಾಷೆಗೆ ಭಾಷಾಂತರವಾಗಿದೆ. ಆಪ್ಷನ್ಸ್ನಲ್ಲಿದೆನಾ ತಮಿಳು ಭಾಷೆಗೆ ಅಂತ ಇದೆ ನೋಡ್ರಿ, ಆಪ್ಷನ್ಸ್ನಲ್ಲಿ ಇದೆ.
ಇಲ್ಲಿದೆ ನೋಡ್ರಿ ಆಪ್ಷನ್ಸ್ 2 ಸರಿಯಾದ ಉತ್ತರ. ನೆಕ್ಸ್ಟ್, ಮಾಸ್ತಿ ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ಬಂದಾಗ. ಅವರು ಯಾವ ಪ್ರಶಸ್ತಿ ಬಂದಾಗ? ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗೌರವ ಡಿಲಿಟ್ ಪ್ರಶಸ್ತಿ, ಪಂಪ ಪ್ರಶಸ್ತಿ, ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಯಾವ ಒಂದು ಪ್ರಶಸ್ತಿ ಬಂದಾಗ ಅವ್ರನ್ನ ಸನ್ಮಾನಿಸಿದರು? ಇಲ್ಲಿದೆ ನೋಡ್ರಿ ಆಪ್ಷನ್ಸ್. ಅವರಿಗೆ ಯಾವ ಪ್ರಶಸ್ತಿ ಬಂದಾಗ ಅಲ್ಲಿ ಸಾರ್ವಜನಿಕರೆಲ್ಲರೂ ಬಂದು ಸನ್ಮಾನಿಸಿದ್ರಪ್ಪ ಅಂತಂದರೆ ಇಲ್ಲಿದೆ ನೋಡ್ರಿ, ದೆಹಲಿ ಸಾಹಿತ್ಯ ಅಕಾಡೆಮಿಯವರು. ಹೌದಾ? ಸಣ್ಣ ಕಥೆಗಳು. ಹೌದಾ? ಈ ಒಂದು ಸಣ್ಣ ಕಥೆಗಳು ಎಂಬ ಒಂದು ಇದಕ್ಕೆ ಇವರು ದೆಹಲಿ ಸಾಹಿತ್ಯ ಅಕಾಡೆಮಿಯವರು ಎಷ್ಟರಾಗಪ್ಪ ಮೈಸೂರಿನಲ್ಲಿ ಸಾರ್ವಜನಿಕರು ಎಷ್ಟನೇ ಸಂಪುಟ ಗುರುದಕ್ಷಿಣೆ ಎಷ್ಟರಾಗ ಸನ್ಮಾನ ಮಾಡ್ಯಾರ ಅಂತ ಒಂದು ಕ್ವಶನ್ ಕೇಳ್ಯಾರ. ಇಲ್ಲೈತೆ ನೋಡ್ರಿ, ಅದು 1968. ನೆಕ್ಸ್ಟ್ ಕ್ವಶನ್ಸ್ ಅದೇ ಐತಿ ನೋಡ್ರಿ. ಇಲ್ಲಿ ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಅವ್ರಿಗೆ ಗೌರವಿಸಿದ್ರು. ಆಗಲೇ ನೋಡಿದ್ವಲ್ಲ 1968 ಅವರು. 1968ರಾಗ ಅವ್ರಿಗೆ ಯಾವುದು ಸಣ್ಣ ಕಥೆಗಳ ಪ್ರಕಟವಾದ ವರ್ಷ ಎಷ್ಟರಾಗಪ್ಪ ಅಂದ್ರೆ 1968. ಇಷ್ಟು ನೋಡ್ರಿ. ಇನ್ನೊಂದು ಕ್ವಶನ್ಸ್ ಇದೆ ಇಲ್ಲಿ, ಲಾಸ್ಟ್ ಕ್ವಶನ್ ಇದು. ಮಾಸ್ತಿ ಅವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ. ಅವ್ರಿಗೆ ಹಲವಾರು ಹೆಸರುಗಳಿದ್ವು, ಬಿರುದುಗಳಿದ್ವು. ಆ ಬಿರುದೊಳಗೆ ಒಂದು ಬಿರುದು ಅನ್ವಯ ಆಗಲ್ಲ. ಯಾವುದದು? ಒಂದೇದು ಚುಟುಕು ಬ್ರಹ್ಮ, ಕನ್ನಡ ಕಥಾ ಬ್ರಹ್ಮ, ಸಣ್ಣ ಕಥೆಗಳ ಪಿತಾಮಹ, ಕಥೆಗಾರರ ಅಣ್ಣ ಅಂತ. ಯಾವ ಬಿರುದುಗಳು ಇದ್ವು, ಯಾವ್ದು ಇದ್ದಿಲ್ಲ ಅಂತ ಪ್ಯಾರಾಗ್ರಾಫ್ ಹೋದ್ರಿ ನಿಮಗೆ ಗೊತ್ತಾಗುತ್ತಿಲ್ಲ ನೋಡ್ರಿ. ಆತಗೆ ಏನೇನಂತ ಹೆಸರು ಕರಿತಿದ್ರು ಅಂತಂದ್ರೆ ಇಲ್ಲಿದೆ ನೋಡ್ರಿ. ಕನ್ನಡ ಕಥಾ ಬ್ರಹ್ಮ ಅಂತಿದ್ರು, ಎಸ್. ಸಣ್ಣ ಕಥೆಗಳ ಪಿತಾಮಹ ಅಂತಿದ್ರು, ಎಸ್. ಕಥೆಗಾರರ ಅಣ್ಣ ಅಂತಿದ್ರು. 3 ಬಿರುದುಗಳದಾವು. ಇನ್ನೂ ಒಂದು ಇದ್ದಿಲ್ಲ, ಯಾವುದದು ಅಂತ ನಾವು ನೋಡೋಣ್ರಿ. ಚುಟುಕು ಬ್ರಹ್ಮ, ಇದು ಆತಗೆ ಬಿರುದು ಏನಾಗಿರಲಿಲ್ಲ, ಇರಲಿಲ್ಲ. ಅರ್ಥ ಆಯ್ತಲ್ಲ? ಇಷ್ಟು ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅಲ್ಲೇ ಓದಿ ಅಲ್ಲೇ ಅರ್ಥ ಮಾಡ್ಕೊಳ್ಳೋದು. ಪಟ್ ಪಟ್ ಅಂತ ನೀವೇನು ಮಾಡ್ಬೋದು, ಬಿಡಿಸ್ಬಿಡ್ಬೋದು. ಈಗ ಒಂದು ಕ್ವಶನ್ ಇದಕ್ಕೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಕೇಳಿರ್ತಾರೆ. ಅದು ಯಾವ್ದು ಕೇಳ್ಯಾರಪ್ಪ ಅಂದ್ರೆ ಸಂಧಿ ಮೇಲೆ ಕೇಳ್ಯಾರ ನೋಡ್ರಿ ಅವರು. ಅತ್ಯುತ್ತಮ ಪದದಲ್ಲಿರುವ ಸಂಧಿ ಅಂತ ಕೇಳ್ಯಾರ. ಅತ್ಯುತ್ತಮ ಪದದಲ್ಲಿರುವ ಸಂಧಿ ಯಾವುದು ಅಂತ ಫಸ್ಟ್ ಅದನ್ನು ನಾವು ಬಿಡಿಸಿ ನೋಡಬೇಕು. ಹೌದಾ? ಅತಿ ಪ್ಲಸ್ ಉತ್ತಮ, ಅತಿ ಪ್ಲಸ್ ಉತ್ತಮ ಏನಾಗುತ್ತಿದು? ಅತ್ಯುತ್ತಮ ಆಗುತ್ತೆ. ಅತ್ಯುತ್ತಮ ಇದು ಯಾವ ಸಂಧಿ ಆಗುತ್ತೆ ರೀ ಅಂತಂದ್ರೆ ಎಣ್ಣು ಸಂಧಿ ಆಗುತ್ತೆ. ಈ ಸಂಧಿಯನ್ನು ನೀವು ನೋಡಿದ ತಕ್ಷಣ ಏನು ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ಹೌದಾ? ಹೆಂಗೆ ಎಣ್ಣು ಸಂಧಿ ಆದೇಶ ಸಂಧಿ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದ್ರೆ ಅತ್ಯುತ್ತಮ ಅನ್ನೋದದು ಕನ್ನಡ ಪದ ಅಲ್ಲದು, ಏನದು ಸಂಸ್ಕೃತ ಪದ. ಆದೇಶ ಅನ್ನೋದು ಕನ್ನಡ ಸಂಧಿದು, ಕನ್ನಡ ವ್ಯಂಜನ ಸಂಧಿ ನೋಡ್ರಿ. ಇಲ್ಲಿ ಮತ್ತು ಸಂಸ್ಕೃತ ಸಂಧಿ ಒಳಗೆ ಕನ್ನಡ ಸ್ವರ ಸಂಧಿ, ಕನ್ನಡ ವ್ಯಂಜನ ಸಂಧಿ ಅಂತ ಬರುತ್ತೆ. ಸಂಧಿಗಳು ಹೇಳ್ಕೊಡತ್ನ ನಾನು ಹೇಳ್ತೀನಿ. ಎಣ್ ಸಂಧಿ ಮತ್ತು ಗುಣಸಂಧಿ ಇವೆರಡು ಸಂಸ್ಕೃತ ಸಂಧಿ ಒಳಗನ ಸ್ವರ ಸಂಧಿ. ಆದರೆ ಈ ಜಸ್ವತ್ ಸಂಧಿ ಐತಲ್ಲ, ಇದು ಜಸ್ತ್ವ ಸಂಧಿ, ಇದು ಸಂಸ್ಕೃತ ಸಂಧಿ ಒಳಗೆ ವ್ಯಂಜನ ಸಂಧಿ. ಇದು ಏನಾಗಂಗಿಲ್ಲ, ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ವ್ಯಂಜನ ಸಂಧಿ ಇಲ್ಲಿ ಏನು ಬಂದಿದೆ, ಸ್ವರಗಳು ಬಂದವು. ಗುಣಸಂಧಿ ಆಗಲ್ಲ. ಗುಣಸಂಧಿ ಆಗಬೇಕಪ್ಪ ಅಂದ್ರೆ ಎ ಬಂದಿರಬೇಕು, ಓ ಬಂದಿರಬೇಕು, ಆಮೇಲೆ ಅರ್ಕಾರ ಬಂದಿರಬೇಕು. ಅಂದಾಗ ಮಾತ್ರ ಎಣ್ ಸಂಧಿ ಆಗುತ್ತೆ. ಸುರೇಂದ್ರ, ಮಹೇಶ, ನರೇಂದ್ರ. ಹೌದಾ? ಸುರ ಪ್ಲಸ್ ಇಂದ್ರ, ಇದನ್ನು ನಾವು ಕೂಡಿಸಿ ಬರೆದಾಗ ಏನಾಗುತ್ತೆ, ಸುರೇಂದ್ರ. ಸುರೇಂದ್ರ ಇದು ಯಾವ ಸಂಧಿ ಆಗುತ್ತೆ ಅಂದರೆ ಇದು ಗುಣಸಂಧಿ ಆಗುತ್ತೆ. ಇಲ್ಲಿ ಈ ಕಾರಗಳು ಆ ಕಾರಗಳಿಗೆ ಈ ಕಾರಗಳು ಪರವಾದಾಗ ಎ ಕಾರ ಆದೇಶವಾಗಿ ಬಂದರೆ ಅದು ಯಾವ ಸಂಧಿ ಹಾಕಿತ್ತು, ಗುಣಸಂಧಿ ಹಾಕಿತ್ತು. ಇಲ್ಲಿ ಆಗಂಗಿಲ್ಲ, ಗುಣಸಂಧಿ ಆಗಲ್ಲ, ಜತ್ವ ಸಂಧಿ ಆಗಲ್ಲ, ಆದೇಶ ಸಂಧಿ ಆಗಲ್ಲ. ಯಾವ ಸಂಧಿ ಆಗುತ್ತೆ, ಎಣ್ ಸಂಧಿ. ಮಹರ್ಷಿ. ಹೌದಾ? ಯಾವುದಿದೆ ಇನ್ನೊಂದು ಮಹರ್ಷಿ ಅಂತಿದೆ. ಮಹಾ ಪ್ಲಸ್ ಅರ್ಷಿ, ಮಹಾ ಪ್ಲಸ್ ಅರ್ಷಿ, ಮಹರ್ಷಿ. ಇಲ್ಲೇನು ಬಂತು, ಅರ್ಕಾರ ಬಂತು. ಅದು ಕೂಡ ಏನಾಗುತ್ತೆ, ಗುಣಸಂಧಿ ಆಗುತ್ತೆ. ಅಷ್ಟು ನೀವು ಆಪ್ಷನ್ಸ್ ನೋಡಿದ ತಕ್ಷಣ ಹಾಕ್ಬಿಡೋಕಿದ್ದು ಯಾವ ಸಂಧಿ ಆಗುತ್ತೆ ಅಂತಂದು. ಅದೇ ಐ, ಅದು ಐ ಮತ್ತು ಅವು ಬಂತಪ್ಪ ಅಂತಂದ್ರೆ ಇಲ್ಲಿ ಅಷ್ಟೈಶ್ವರ್ಯ, ವನೌಷಧ ಅಂತ ಬಂದಿದ್ರೆ ವೃದ್ಧಿ ಸಂಧಿ ಹಾಕಿತ್ತು. ಹೌದಾ? ಇವೆರಡು ಅಕ್ಷರಗಳು ಎಲ್ಲಿ ಬಂದಿರ್ತಾವಲ್ಲ ಅಲ್ಲಿ ಏನಾಗುತ್ತೆ, ವೃದ್ಧಿ ಸಂಧಿ ಆಗುತ್ತೆ. ಅದೇ ಸವರ್ಣ ಅಕ್ಷರಗಳೇನಾದ್ರು ಬಂದಿದ್ವಪ್ಪ ಅಂತಂದರೆ ಚಂದ್ರ ಪ್ಲಸ್ ಉದಯ, ಚಂದ್ರೋದಯ.
ಅದು ಬರಲ್ಲ, ಅದು ಗುಣಸಂಧಿ ಆಗುತ್ತೆ. ಸವರ್ಣ ಸ್ವರಗಳೇನಾದ್ರು ಬಂದಿತ್ತಪ್ಪ ಅಂತಂದ್ರೆ ಅಲ್ಲಿ ಏನಾಗ್ತಿತ್ತು, ಸವರ್ಣ ದೀರ್ಘ ಸಂಧಿ ಆಗ್ತಿತ್ತು. ಕಚ್ಚ ತೆಪ್ಪಗಳಿಗೆ ಗಜ ದೆಬ್ಬಗಳ ಆದೇಶವಾಗಿ ಬಂದರೆ ಆದೇಶ ಸಂಧಿ ಆಗ್ತಿತ್ತು. ಸಂಧಿಗಳನ್ನು ಆರಾಮಾಗಿ ನಾವು ಒಂದು ಅಂಕಗಳನ್ನ ತೆಗೆದುಕೋಬೇಕು. ಇನ್ನೊಂದು ನೋಡಿ, ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ. ಆ ಪ್ಯಾಸೇಜನ್ನು ಓದಿ ನಿಮ್ಗೆ ಆನ್ಸರ್ ಮಾಡಿಸ್ತಾ ಹೋದರೆ ಟೈಮ್ ಆಗುತ್ತೆ. ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ, ನೀವು ಪ್ಯಾಸೇಜ್ ನೋಡ್ಕೊರಿ. ಆದರೆ ನೋಡ್ರಿ, ಇಲ್ಲಿ ನೆನಪಿನ ಬೆಳೆಯನ್ನು ತೂಗಿರುವುದು. ಆಪ್ಷನ್ಸ್ 1 ಇಳೆ, ಆಪ್ಷನ್ಸ್ 2 ಮಳೆ, ಆಪ್ಷನ್ಸ್ 3 ಕೊಳೆ, ಆಪ್ಷನ್ಸ್ 4 ಒಳೆ ಅಂತಿದೆ. ನೆನಪಿನ ಬೆಳೆ ತೂಗಿರುವುದು ಎಲ್ಲಿ ತೂಗಿದ್ದಾರೆ? ಪ್ಯಾರಾಗ್ರಾಫ್ನ ಡೈರೆಕ್ಟ್ ಇದೆ ಆನ್ಸರ್ ನೋಡ್ರಿ, ಇಲ್ಲಿದೆ. ನೆನಪಿನ ಫಸಲು ಅಥವಾ ಬೆಳೆ ಎರಡು ಒಂದೇ. ಫಸಲು ಅಂದರೆ ಬೆಳೆ. ಎಲ್ಲಿ ತೂಗಿದ್ದಾರೆ? ಮಳೆ. ಆಪ್ಷನ್ಸ್ ಎಷ್ಟಿದೆ ನೋಡಿ, ಮಳೆ. ಎರಡನೇ ಆಪ್ಷನ್ಸ್ ಸರಿ ಉತ್ತರ. ನೋಡ್ರಿ ಇಲ್ಲಿ, ಕವಿ ಹೇಳುವಂತೆ ಮರುಕಳಿಸಿರುವುದು. ಏನಕ್ಕೆ ಮರುಕಳಿಸಿದೆ? ಏನು ಮರುಕಳಿಸುತ್ತೆ ಅಂತ ಹೇಳಿದಾನಂತ? ಆನಂದ. ಇಲ್ಲೇ ನೋಡಿ, ಒಂದೊಂದು ದೃಶ್ಯವನ್ನು ನಿಲ್ಲಿಸಿ ಕಣ್ಣಿನ ಮುಂದೆ ಸಂದ ಆನಂದವನ್ನು ಮರುಕಳಿಸಿದೆ. ಮಳೆ ಆನಂದವನ್ನು ಏನಾಗಿದೆ? ಮರುಕಳಿಸಿದೆ. ಇಲ್ಲಿದೆ ನೋಡ್ರಿ ಆಪ್ಷನ್ಸ್ ಎಷ್ಟಿದೆ? 1 ಆನಂದ. ಮತ್ತೆ ಬರಬಾರದೆ ಅಂತಿದೆ. ಆಪ್ಷನ್ಸ್ 1 ಹಿಗ್ಗೆರದ ಚಳಿಗಾಲ, ಹಿಗ್ಗೆರದ ಮಳೆಗಾಲ, ಹಿಗ್ಗೆರದ ಸುಡುಗಾಲ, ಹಿಗ್ಗೆರದ ಹಳಗಾಲ ಅಂತೇಳಿ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಮತ್ತೆ ಬರಬಾರದೆ. ಹೌದಾ? ಮತ್ತೆ ಬರಬಾರದೆ ಅಂದಾಗ ಆಪ್ಷನ್ಸ್ ಏನು ಕೊಟ್ಟಿದ್ದಾನಂತಂದರೆ ಇಲ್ಲಿದೆ ನೋಡ್ರಿ, 3ನೇ ಪ್ಯಾರದಲ್ಲಿ. ಹಿಗ್ಗೆರದ, ನಾವೇನು ಮಾಡ್ತೀವಿ, 1ನೇದ್ರೊಳಗೆ 2ನೇ ಇದ್ರೊಳಗೆ ಹುಡುಕ್ತಾ ಇರ್ತೀವಿ ಅದನ್ನು. ಎಲ್ಲಿದೆ ನೋಡ್ರಿ, ಹಿಗ್ಗೆರದ ಹಳಗಾಲ ಅಂತೇಳಿ. ಹಿಗ್ಗೆರದ ಹಳಗಾಲ, ಮತ್ತೆ ಬರಬಾರದೆ, ಹಿಗ್ಗೆರದ ಹಳಗಾಲ. ಇದೆ ನೋಡಿ ಆಪ್ಷನ್ಸ್. ಇಲ್ಲಿದೆ ಅಲ್ಲ, 4ನೇದು ಸರಿಯಾದ ಉತ್ತರ. ಇಲ್ಲೇ ಪ್ರಶ್ನೆ ಇರುತ್ತಾ, ಇಲ್ಲೇ ಉತ್ತರ ಇರುತ್ತಾ. ಮಳೆಯು ಮಳೆಯ ಗೊಡದಿರುವುದು. ಹೌದಾ? ಮಳೆಯು ಮರೆಯ ಗೊಡದಿರುವುದು. ಏನನ್ನ ಮರೆಯಕ್ಕೆ ಬಿಡಂಗಿಲ್ಲಪ್ಪ ಅಂತಂದ್ರೆ ಬಂದ ಸಂಬಂಧಗಳನ್ನು. ಮಳೆಯ ಜೀವಾಳವನ್ನು ಏನು ಮಾಡಿದೆ? ಕಲುಕಿದೆ. ಸುಖ ದುಃಖ ಎನ್ನುವುದು ಡ್ಯಾಶ್. ಇವೆರಡಕ್ಕೆ ಉತ್ತರ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಪದ್ಯದೊಳಗೆ. ಮಳೆಯು ಮರೆಯ ಗೊಡದಿರುವುದು ಅಂತಂದ್ರೆ ಏನನ್ನ? ಬಂದ ಸಂಬಂಧಗಳನ್ನು. ನೋಡ್ರಿ ಅಲ್ಲಿದೆ, ಎಲ್ಲಿದೆ ಅಂತ. ಬಂದ ಸಂಬಂಧಗಳನ್ನು ಇಲ್ಲಿದೆ ನೋಡ್ರಿ. ಬಂಧಗಳು ಮತ್ತು ಸಂಬಂಧಗಳನ್ನು ಮರೆತೆನೆಂದರೂ ಮರೆಯಗೊಡದಿದೆ. ಮಳೆ ಬಗ್ಗೆನೇ ಹೇಳ್ತಾ ಇದೆ ಪದ್ಯ. ಏನನ್ನು ಕಲುಕಿದೆ ಅಂತ ಇದೆಯಲ್ಲ, ಇಲ್ಲಿದೆ ನೋಡ್ರಿ, ಕಲುಕಿದೆ. ಜೀವನದ ಜೀವಾಳವನ್ನು ಕಲುಕಿ. ಇಲ್ಲಿದೆ ನೋಡಿ, ಕಲುಕಿ ಸುಮಧುರ ಧ್ವನಿ ಅಂತಂದು. ಕಲುಕಿ ಸುಮಧುರ ನೋವಿನಿಂದ ಭಾವಬೇಗ ಬೆಳೆಸಿದ ಮಳೆ ಅಂತೇಳಿ. ಈ ಥರ ಒಂದು ಪ್ಯಾರಾಗ್ರಾಫ್ನಾಗ ಏನಿರ್ತಾವೆ, ಒಂದು ಪದ್ಯದೊಳಗೆ ಗದ್ಯದೊಳಗೇ ಉತ್ತರ ಇರ್ತಾವೆ ನೋಡ್ರಿ. ಎಷ್ಟಿದೆ, ಡೈರೆಕ್ಟ್ ಇದೆ ಉತ್ತರ. ಅಷ್ಟು ಡೈರೆಕ್ಟಾಗಿ ಕೊಟ್ಟಿರ್ತಾರಂದ್ರೆ ನಾವು ಒಂದು ಆನ್ಸರ್ನ ಮಿಸ್ ಮಾಡಬಾರ್ದು. ಅಂದರೆ ಪ್ರಶ್ನೆಯನ್ನು ಅತಿ ಸೂಕ್ಷ್ಮವಾಗಿ ಗಮನಿಸಬೇಕು. ನೋಡ್ರಿ, ಇಲ್ಲಿ ಸುಖ ಮತ್ತು ದುಃಖ ಅಂತಂದು ಒಂದು ಕ್ವಶನ್ಸ್ ಇದೆ. ಇದು ಎನ್ನುವುದು ಏನಿದು? ನುಡಿಗಟ್ಟು, ದುರುಕ್ತಿ, ಜೋಡು ನುಡಿ, ಅನುಕರಣವಯ ಅಂತಿದೆ. ಯಾವುದಾಗುತ್ತೆ ಇದಕ್ಕೆ? ದುಃಖ ಮತ್ತು ಸುಖ ಮತ್ತು ದುಃಖ ಅಂತಂದು ನುಡಿಗಟ್ಟು ಆಗಲ್ಲ. ನುಡಿಗಟ್ಟು ಅಂದ್ರೆ ಏನು? ಒಂದು ವಿಶೇಷವಾದ ಅರ್ಥವನ್ನು ಹೊಂದಿರ್ತಾವೆ ನೋಡ್ರಿ. ಪಲಾಯನ ಮಾಡು, ಪಲಾಯನ ಅಂತಿರುತ್ತೆ. ಹೌದಾ? ಪಲಾಯನ ಅಂದ್ರೆ ಏನು? ಹೇಳದೆ ಕೇಳದೆ ಓಡಿ ಹೋಗು. ಆಮೇಲೆ ಕಾಲಿಗೆ ಬುದ್ಧಿ ಹೇಳು, ಅದು ಸಹ ಓಡಿ ಹೋಗು. ಅಂದರೆ ನುಡಿಗಟ್ಟು ಅಂತಂದ್ರೆ ಒಂದು ವಿಶೇಷವಾದ ಅರ್ಥವನ್ನು ಒಳಗೊಂಡಿರ್ತಾವೆ. ಆದರೆ ದುರುಕ್ತಿ ಅಂತಂದ್ರೆ ದ್ವಿ ಅಂದರೆ 2, ಯುಕ್ತಿ ಅಂದರೆ ಮಾತು. ಒಂದು ವಾಕ್ಯವನ್ನು ನಾವು 2 ಸಾರ್ತಿ ಹೇಳಿದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ? ದುರುಕ್ತಿ ಅಂತ ಕರಿತೀವಿ. ಹೌದಾ? ಆಮೇಲೆ ಜೋಡು ನುಡಿ, ಆಮೇಲೆ ಅನುಕರಣವಯ. ಅಂತಂದ್ರೆ ಏನಿಲ್ಲಿ? ಒಂದು ಪದವನ್ನು ನಾವು 2 ಸಾತಿ ಹೇಳಿ ತೋರಿಸ್ತೀವಿ. ಒಂದು ಕ್ರಿಯೆ ನಡೆದಿದ್ದು ಯಾವ ರೀತಿ ನಡೀತಪ್ಪ ಅಂತಂದ್ರೆ ಈಸಿಯಾಗಿ ತೋರಿಸ್ತೀವಿ ನಾವು. ಹಾವು ಹೆಂಗೋಯ್ತು? ಸಳ ಹೋಯ್ತು. ಮಳೆ ಹೆಂಗೆ ಬಂತು? ರಪ ಬಂತು. ಇವು ಥರ. ಇವು 3 ಆಪ್ಷನ್ಸ್ ಆಗಲ್ಲ. ಹಂಗಂದ್ರೆ ಉಳಿದಿದ್ದು ಇನ್ನೊಂದು ಆಪ್ಷನ್ಸ್ ಯಾವುದು? ಜೋಡು ನುಡಿ. ಅಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಈ ಒಂದು ಸುಖ ದುಃಖ ಅನ್ನೋದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಜೋಡು ನುಡಿ.
ಹೇಳ್ತೀವಿ ನೋಡ್ರಿ ನಾವು, ಒಂದು ಪದದ ಜೊತೆಗೆ ಇನ್ನೊಂದು ಪದ ಹೇಳ್ತೀವಿ. ಮನೆ ಮಠ, ಹಣ್ಣು ಹಂಪಲು, ಹೌದಾ, ಶಾಲೆ ಗೀಲೆ, ಇವೆಲ್ಲ ಏನಿವು ಜೋಡಿ ನುಡಿಗಳು. ಇನ್ನೊಂದು ಅರ್ಥ ಐತಿ ಕ್ವಶನು. 15ನೇ ಕ್ವಶನ್ ನೋಡ್ರಿ. ಪಯಣ ಪದದ ತತ್ಸಮ ರೂಪ ಅಂತಿದೆ. ಪಯಣ ಇದ್ದದ್ದು ಏನಾಗುತ್ತೆ? ಪ್ರಯಾಣ. ಯಾತ್ರೆ ಆಗಲ್ಲ, ಯಾತ್ರೆ ಜಾತ್ರೆ. ಪ್ರಯಾಸ ಆಗಲ್ಲ, ಪ್ರೇರಣ ಆಗಲ್ಲ. ಹೌದಾ, ಇಷ್ಟು ಸುಲಭವಾಗಿ ಏನು ನೋಡಿದ್ವಿ ನಾವು, 15 ಮಾರ್ಕ್ಸಿಂದು ಪ್ಯಾಸೇಜನ್ನು ತಿಳ್ಕೊಂಡ್ವಿ. ಹೌದಾ, ಈಗ ಬೋಧನಾಶಾಸ್ತ್ರ ಸಂಬಂಧಪಟ್ಟದ್ದು 15 ಕ್ವಶನ್ಸ್ ಇರ್ತಾವೆ. ಅದರಲ್ಲಿ ಇಲ್ಲಿ ಏನಾಗಿದೆ ನಿಮ್ಗೆ ಒಂದು ಪ್ಲಸ್ ಪಾಯಿಂಟ್ ಅಂತಂದರೆ 5 ಅಂಕಗಳನ್ನು ಈ 2025ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತು 2 ಮಾರ್ಕ್ಸು ಪ್ಯಾಸೇಜಿಗೆ ಸಂಬಂಧಪಟ್ಟಂಗೆ 15 ಮಾರ್ಕ್ಸ್ ಒಳಗೆ ಬಂದಿದ್ವು. ಗ್ರಾಮರ್ 2 ಮಾರ್ಕ್ಸ್. ಒಂದು ಏನು ಬಂದಿತ್ತು, ಅತ್ಯುತ್ತಮ ಅಂತ ಒಂದು ಬಂದಿತ್ತು, ಇನ್ನೊಂದು ಜೋಡಿ ನುಡಿ ಒಂದು. ಮತ್ತು ಇಲ್ಲಿ 5 ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿರಿ. 7 ಮಾರ್ಕ್ಸ್ ನಿಮ್ಮ ಜೋಬಲ್ಲಿ ಇದ್ದಂಗೆ ಇವು. ನೀವೇನಾದರೂ ಸರಿಯಾಗಿ ವ್ಯಾಕರಣವನ್ನು ಕಲಿತ್ರೆ ಎಷ್ಟು ಈಸಿ ಇತ್ತುಪ್ಪ ಅಂತಂದರೆ, ಅನುನಾಸಿಕ ಅಲ್ಲದ ಅಕ್ಷರ, ಇದು ಆಪ್ಷನ್ಸ್ ಅವ್ರು ರಾಂಗ್ ಕೊಟ್ಟಿದ್ದಾರೆ. ಅನುನಾಸಿಕ ಅಲ್ಲದ ಅಕ್ಷರ ಅಂದಾಗ ಅವರು 2 ಜ ಮತ್ತು ತ ಆಪ್ಷನ್ಸನ್ನು ಕೊಟ್ಬಿಟ್ಟಿದ್ದಾರೆ. ಇದಕ್ಕೊಂದು ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಈ ಜನ ಕೊಡಬಾರ್ದಾಗಿತ್ತು. ಇಲ್ಲಿ ಯಾವುದಾದ್ರೂ ನ ಕೊಟ್ಟಿದ್ರೆ ಅದು ಸರಿಯಾದ ಉತ್ತರ ಆಗ್ತಿತ್ತು. ಬಿಡ್ರಿ, ಅದನ್ನ ಅವರೇ ಕೊಡ್ತಾರೆ. ಇಲ್ಲಿ ನೋಡ್ರಿ 17ನೇ ಕ್ವಶನ್. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ. ಒಟ್ಟು ಕನ್ನಡದಲ್ಲಿ ಅಕ್ಷರಗಳು ಎಷ್ಟದಾವೆ? 49. ಅದ್ರಾಗ ಸ್ವರಗಳು ಎಷ್ಟದಾವೆ? 13. ಯೋಗವಾಕ್ಯಗಳು ಎಷ್ಟದಾವೆ? 15. ಹಂಗಂದ್ರೆ ನಿಮ್ಗೆ ಒಟ್ಟು ವ್ಯಂಜನಗಳ ಸಂಖ್ಯೆನೇ ಗೊತ್ತಿಲ್ಲ, ಕನ್ಫ್ಯೂಸ್ ಆಗಕತ್ತೈತೆ ನಮಗೆ. 9, 34, 94 ಐತೋ 35 ಅಂತ ಕನ್ಫ್ಯೂಸ್ ಆಗಕತ್ತೈತೆ ಅಂದಾಗ ನೀವು ಈ ಥರ ಆಗಿ ಸರಳವಾಗಿ ನೀವೇನು ಮಾಡ್ಬೋದು, ಅಂಕವನ್ನು ಪಡ್ಕೋಬೋದು. 9ರಾಗ 5 ಹೋದರೆ 4, 4 1 ಹೋದರೆ 3, ಎಷ್ಟಾಯ್ತು ಹಂಗಂದ್ರೆ 34 ಒಟ್ಟು ವ್ಯಂಜನಗಳ ಸಂಖ್ಯೆ. ಹೌದಾ, ಮೇಲ್ವಾತು ಪದದಲ್ಲಿರುವ ಸಂಧಿ ಯಾವುದಂತ ಕೇಳ್ಯಾರ ನೋಡ್ರಿ. ಬಿಡಿಸಿ ಬರೀರಿ ಅಂತ ಕೇಳಿಲ್ಲ ಅವರು, ಬರೀ ಸಂಧಿ. ಆಗಲೇ ಹೇಳಿ ನಿಮಗೆ ಜತ್ವ ಸಂಧಿ ಆಗೋದೇ ಇಲ್ಲ, ನೋಡಿದ ತಕ್ಷಣ ಹಾಕ್ಬಿಡ್ಬೇಕು. ಯಾಕೆ? ಸಂಸ್ಕೃತ ಸಂಧಿ ಅದು, ಇದು ಕನ್ನಡ ಪದ. ಅನುನಾಸಿಕ ಸಂಧಿ ಆಗಂಗೇ ಇಲ್ಲ. ಯಾಕೆ ಆಗಂಗಿಲ್ಲ? ವಾಗ್ದೇವಿ ಇವೆಲ್ಲ ಏನಾಗಿರ್ತಾವೆ? ಅನುನಾಸಿಕ ಒಂದು ಅಕ್ಷರಗಳಿಂದ ಬಂದಿರ್ತಾವೆ. ಅನುನಾಸಿಕ ಸಂಧಿ ಅಂದರೆ ಲೋಪ ಸಂಧಿ ಅಂತೂ ಆಗೋದೇ ಇಲ್ಲ. ಅಲ್ಲಿ ಯಾವುದೂ ಅಕ್ಷರ ಲೋಪ ಆಗಿಲ್ಲ. ಲೋಪ ಸಂಧಿ ರೂಲ್ಸ್ ಏನು ಹೇಳುತ್ತಾ? ಸ್ವರಗಳ ಮುಂದೆ ಸ್ವರಗಳು ಬಂದು ಪೂರ್ವ ಪದದ ಕೊನೆಯಲ್ಲಿರುವ ಅಕ್ಷರ ಲೋಪ ಆದರೆ ಅದು ಲೋಪ ಸಂಧಿ. ಪ್ಲಸ್ ನೋಡ್ರಿ ಇಲ್ಲಿ ಊರು ಪ್ಲಸ್ ಊರು ಕೂಡಿಸಿ ಬರೆದಾಗ ನಾವು ಏನು ಬರಿತೀವಿ? ಇದನ್ನ ಊರೂರು. ಇಲ್ಲೇನು ಲೋಪ ಆಯ್ತು? ಲೋಪ ಆಯಿತು. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ? ಲೋಪ ಸಂಧಿ ಆಗಂಗಿಲ್ಲ ಇದು. ಹೌದಾ, ಮೇಲ್ವಾತು ಅನ್ನೋದು ಲೋಪ ಸಂಧಿ ಆಗಂಗಿಲ್ಲ, ಜತ್ವ ಸಂಧಿ ಆಗಂಗಿಲ್ಲ, ಅನುನಾಸಿಕ ಸಂಧಿ ಆಗಂಗಿಲ್ಲ. ಉಳಿದದ್ದು ಯಾವುದು? ಆದೇಶ ಸಂಧಿ. ಮೇಲ್ವಾತು ನೋಡ್ರಿ. ಈಗ ಇದು ಆದೇಶ ಸಂಧಿಗೆ ಏನು ರೂಲ್ಸ್ ಹೇಳ್ತೀವಿ ನಾವು? ಕ ಚ ಟ ತ ಪಗಳಿಗೆ, ಕ ಚ ಟ ಥ ಪಗಳಿಗೆ ಏನು ಆದೇಶವಾಗಿ ಬರ್ತಾವೆ? ಗ ಜ ದ ಬಗಳು ಆದೇಶವಾಗಿ ಬಂದರೆ ಗ ಜ ದ ಬ ಗ ಜ ಟ ಗ ಜ ಡ ದ ಬ. ಹೌದಾ, ಈ ಅಕ್ಷರಗಳಿಗೆ ಕ ಚಟ ತಪ್ಪಗಳಿಗೆ ಗ ಜ ಡ ದ ಬಗಳ ಆದೇಶವಾಗಿ ಬಂದರೆ ಆದೇಶ ಸಂಧಿ ಅಂತ ಕರಿತೀವಿ. ಹೌದಾ, ಇಲ್ಲಿ ಮೇಲ್ ಪ್ಲಸ್ ಪಾತು ಆಗುತ್ತೆ. ಮೇಲ್ವಾತು ಅಂತ ಇದೆಯಲ್ಲ, ಮೇಲ್ ಪ್ಲಸ್ ಪಾತು ಮೇಲ್ವಾತು. ಇದು ಯಾವ ಸಂಧಿ ಆಗುತ್ತೆ ಅಂತ ಗೊತ್ತಾಯ್ತಲ್ಲ ನಿಮ್ಗೆ? ಮೇಲ್ವಾತು ಅನ್ನೋದು ಆದೇಶ ಸಂಧಿ ಆಗುತ್ತೆ. ಇಷ್ಟು ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂದರೂ ಸಹ ನೀವೇನು ಮಾಡ್ಬೋದು? ಒಡೆದಾಕಿ ಉಳಿದಂಥ ಆಪ್ಷನ್ಸನ್ನು ಒಡೆದಾಕಿ ಸರಿಯಾಗಿ ಆನ್ಸರನ್ನು ಮಾಡ್ಬೋದು. ನೋಡಿರಿ, ಇಲ್ಲಿ ಇನ್ನೊಂದಿದೆ. ವೃದ್ಧಿ ಸಂಧಿಗೆ ಉದಾಹರಣೆ ಕೇಳ್ಯಾರ. ಅಲ್ಲಿ ಒಂದು ಪದವನ್ನು ಕೊಟ್ಟು ಯಾವ ಸಂಧಿ ಅಂತ ಕೇಳ್ಯಾರ. ಬಿಡಿಸಿ ಬರೆಯೋದು ಕೇಳೇ ಇಲ್ಲ. ಅತಿ ಸುಲಭ. ಬಿಡಿಸಿ ಬರೆಯೋಕೆ ನಿಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ. ಹೌದಾ, ಇಲ್ಲಿ ನೋಡ್ರಿ, ಜ್ಞಾನೇಶ್ವರ. ಇದನ್ನು ಬಿಡಿಸಿ ಬರಿ ಅಂತಂದ್ರೆ ನೀವು ಜ್ಞಾನ ಪ್ಲಸ್ ಈಶ್ವರ, ಜ್ಞಾನ ಪ್ಲಸ್ ಈಶ್ವರ, ಈಶ್ವರ, ಜ್ಞಾನೇಶ್ವರ, ಜ್ಞಾನೇಶ್ವರ. ಇಲ್ಲಿ ಅ ಮತ್ತು ಇಲ್ಲಿ ಇ ಇದೆ. ಇಲ್ಲಿ ಏನು ಬಂತು? ಕೂಡಿಸಿ ಬರೆದಾಗ ಎ ಬಂತು. ಇದು ಯಾವ ಸಂಧಿ ಆಗುತ್ತೆ? ಜ್ಞಾನೇಶ್ವರ ಗುಣಸಂಧಿ. ಹೌದಾ, ಪಯಶಯನ ಅಂತ ಇದೆ. ಇದು ಆಗಂಗಿಲ್ಲ. ಇದು ಯಾವ ಸಂಧಿ ಆಗುತ್ತಾ? ಸಂಸ್ಕೃತ ಸಂಧಿ ಆಗುತ್ತೆ. ಮಹೇಶ್ವರಿ, ಮಹಾ ಪ್ಲಸ್ ಈಶ್ವರಿ, ಇದು ಸಹ ಗುಣಸಂಧಿ ಆಗುತ್ತೆ. ಇದು ಆಗಂಗಿಲ್ಲ. ಇಲ್ಲಿದೆ ನೋಡ್ರಿ,
ಅಷ್ಟೈಶ್ವರ್ಯ. ಅಷ್ಟ ಪ್ಲಸ್ ಐಶ್ವರ್ಯ ಏನಾಗುತ್ತಿದು? ಅಷ್ಟ ಪ್ಲಸ್ ಐಶ್ವರ್ಯ, ಅಷ್ಟೈಶ್ವರ್ಯ ಅನ್ನೋದು ಏನಾಗುತ್ತಪ್ಪ ಅಂತಂದ್ರೆ ವೃದ್ಧಿ ಸಂಧಿ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ವೃದ್ಧಿ ಸಂಧಿ. ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿರುವ ಪದ ಅಂತ ಕೇಳಿದ್ರೆ, ಷಷ್ಠಿ ನಿಮಗೆ ವಿಭಕ್ತಿ ಪ್ರತ್ಯಯಗಳ ಮೇಲೆ ಪ್ರತಿ ವರ್ಷವೂ ಸಹ ಪ್ರಶ್ನೆಗಳು ಬರ್ತಾವೆ. ನೀವು ವಿಭಕ್ತಿ ಪ್ರತ್ಯಯಗಳದು ಒಳಗೆ ವಿಭಕ್ತಿ ಪ್ರತ್ಯಯ ಅದ್ರ ಜೊತೆ ಕಾರಕಗಳು, ಪ್ರಥಮವು, ದ್ವಿತೀಯ ಅನ್ನೋ, ತೃತೀಯಿಂದ, ಚತುರ್ಥಿ ಗೇಕೆ, ಹೌದಾ, ಚತುರ್ಥಿ ಗೇಕೆ, ಮತ್ತು ಷಷ್ಠಿ ಪಂಚಮಿ, ದಶೆಯಿಂದ ಸಪ್ತಮಿ ಅಲ್ಲಿ ಅವು ಗೊತ್ತಿರಬೇಕು. ಮತ್ತು ಕಾರಕಗಳು ಬರ್ತಾವೆ, ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ ಅವು ಸಹ ಗೊತ್ತಿರಬೇಕು. ಹೌದಾ. ಷಷ್ಠಿ ಅಂತಂದ್ರೆ ಯಾವುದು ಬರುತ್ತೆ ನೋಡಿ, ಇಲ್ಲಿ ಶಬರಿಯೂ ಹೂ ಬಂದಿದೆ, ಬರಲ್ಲ ಅದು. ಹೌದಾ, ಅಲ್ಲಿ ಬಂದಿದೆ, ಧ್ಯಾನದಲ್ಲಿ ಅಲ್ಲಿ ಬರಂಗಿಲ್ಲ. ದರ್ಶನಕ್ಕೆ ಕೆ ಅಥವಾ ಗೆ ಚತುರ್ಥಿ ಆಗುತ್ತೆ, ಇದು ಬರಂಗಿಲ್ಲ. ರಾಮನ ಬಂದೈತಿ. ಹೌದಾ, ಷಷ್ಠಿ ಅಂತಂದ್ರೆ ಏನು ಬರುತ್ತಾ? ರಾಮನ. ಇಲ್ಲಿ 3 ಆಪ್ಷನ್ ಸರಿಯಾದ ಉತ್ತರ. ಹೌದಾ, ನೋಡ್ರಿ ಇಲ್ಲಿ ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಯಾವುದು ಅಂತ ಕೇಳಿದ್ದಾರೆ. ಇದು ಏನಪ್ಪ ಅಂತಂದ್ರೆ ಧ್ವನಿಮ. ಹೌದಾ, ಇಲ್ಲಿವರೆಗೆ ಏನಾಯ್ತಿದ್ದು 21 ಪ್ರಶ್ನೆಗಳವರೆಗೂ ಕನ್ನಡ ಗ್ರಾಮರ್ಗೆ ಮತ್ತು ಪದ್ಯ ಮತ್ತು ಗದ್ಯಕ್ಕೆ ಸಂಬಂಧಪಟ್ಟಂಗಿತ್ತು. ಇನ್ನು 8 ಕ್ವಶನ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಇದೆಯಪ್ಪ ಅಂತಂದ್ರೆ ಇದು 8 ಕ್ವಶನ್ಸು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಐತಿ. ಈ 4 ಆಪ್ಷನ್ಸನ್ನು ವಿವರಣಾತ್ಮಕವಾಗಿ ಹೇಳಿದ್ರೆ ನಿಮ್ಗೆ ಇದು ವಿಡಿಯೋ ಭಾಳ ಲೆಂದಿ ಆಗುತ್ತೆ. ಈ 8 ಕ್ವಶನ್ಸ್ಗೆ ನಾನು ಡೈರೆಕ್ಟ್ ಉತ್ತರ ಹೇಳ್ತಾ ಹೋಗ್ತೀನಿ. ಇನ್ನೊಂದು ವಿಡಿಯೋದಾಗ ಇದಕ್ಕೆ ಬೋಧನಾಶಾಸ್ತ್ರ ಚಾಪ್ಟರ್ ಮಾಡುವಾಗ ಬೋಧನಾಶಾಸ್ತ್ರ ಟಾಪಿಕ್ ಹೇಳುವಾಗ ಇದಕ್ಕೆ ಎಕ್ಸ್ಪ್ಲೇನ್ ಹೇಳ್ತೀನಿ. 1ನೇ ಕ್ವಶನ್ ನೋಡ್ರಿ, ಮಾತೃಭಾಷಾ ಕಲಿಕೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅವ್ರು ಏನಂತ ಮಾತೃಭಾಷೆದೊಂದು ನಾವು ಪಾಸಿಟಿವ್ ಪಾಯಿಂಟ್ಸ್ ಬರೀಬೇಕು. ಅದೇನು ಪಾಸಿಟಿವ್ ಪಾಯಿಂಟ್ ಅಂದರೆ ಸೃಜನಾತ್ಮಕ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ, ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ ಅಂತ ಕೇಳಿದ್ದಾರೆ. 23ನೇ ಕ್ವಶನ್ಸ್ ಉತ್ತರ ನಿರಂತರವಾಗಿ ವಾಕ್ಯಗಳನ್ನು ಉಚ್ಚರಿಸುವ ಅಭ್ಯಾಸ ಅಂತಿದೆ ನೋಡ್ರಿ. ನೆಕ್ಸ್ಟು ಇನ್ನೊಂದು ಕ್ವಶನ್ಸ್, ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಯಾರು ಅಂತಿದೆ. ಯಾರಾಗ್ತಾರೆ ಇಲ್ಲಿ? ಭಾಷಾ ಶಿಕ್ಷಕ. ಬೋಧನೋಪಕರಣಗಳಲ್ಲಿ ಶ್ರವ್ಯ ಉಪಕರಣ ಯಾವುದು ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಬೋಧನೋಪಕರಣದೊಳಗೆ 3 ವಿಧ ಮಾಡ್ತೀವಿ ನಾವು. ಒಂದು ಶ್ರವ್ಯ, ಇನ್ನೊಂದು ದೃಕ್ ಉಪಕರಣಗಳು, ಶ್ರವ್ಯ ಉಪಕರಣಗಳು, ದೃಕ್ ಉಪಕರಣಗಳು, ಇನ್ನೊಂದು ಶ್ರವಣ ಮತ್ತು ದೃಕ್ ಉಪಕರಣಗಳು ಎರಡಕ್ಕೂ ಬರ್ತಾವೆ. 3 ಪಾರ್ಟ್ ಮಾಡ್ತೀವಿ ನಾವು. ಅದರೊಳಗೆ ಇವ್ರು ಯಾವ್ದು ಕೇಳಿದಾರಪ್ಪ ಅಂದ್ರೆ ಶ್ರವ್ಯ ಉಪಕರಣಗಳು ಕೇಳ್ಯಾರ. ಶ್ರವ್ಯ ಅಂತಂದ್ರೆ ಏನು? ಬರೀ ಕೇಳಿಸ್ಕೊಳ್ಳೋದು, ರೇಡಿಯೋ ಮತ್ತು ಧ್ವನಿ ಸುರುಳಿ ಮಾತ್ರ. ಈ 4 ಆಪ್ಷನ್ಸ್ಗೆ ಎಕ್ಸ್ಪ್ಲೇನು ಮತ್ತು ಎದಕ್ಕಿದೆ ಆನ್ಸರ್ ಅಲ್ಲ ಅಂತ ಬೋಧನಾಶಾಸ್ತ್ರ ಚಾಪ್ಟರ್ ಮಾಡೋಕೆ ಮಾಡ್ತೀನಿ ನಾನು. ಹೌದಾ, ಎಲ್ಲದಕ್ಕೂ ಎಕ್ಸ್ಪ್ಲೇನ್. ಇನ್ನೊಂದು 26 ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ. ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಬೇಕು. ಹೌದಾ, ಸೂಕ್ತವಲ್ಲದ ಹೇಳಿಕೆ ಅಂತ ಕೇಳಿದ್ದಾರೆ. ಹೌದಾ, ಸೂಕ್ತವಲ್ಲದ ಹೇಳಿಕೆ ಯಾವುದಿದೆ ನೋಡ್ರಿ ಇಲ್ಲಿ, ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು. ಇದು ಸರಿಯಾದ ಉದಾಹರಣೆ ಅಲ್ಲ. ಯಾಕಪ್ಪ ಅಂದ್ರೆ ಉಪನ್ಯಾಸ ವಿಧಾನ ಅಂತ ತಗೊಂಡ್ರೆ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ವಿವರಣಾತ್ಮಕವಾದ ಮಾಹಿತಿ ಹೇಳ್ತದೆ, ಸಂಕ್ಷಿಪ್ತ ಮಾಹಿತಿ ಹೇಳಂಗಿಲ್ಲ. ಇದೇನಿದೆ ನೆಗೆಟಿವ್ ಪಾಯಿಂಟ್ಸ್ ಐತಿ. 27ದು ಲಿಖಿತ ಪರೀಕ್ಷೆ ನ್ಯೂನತೆ ಅಂತ ಹೇಳಿದ್ದಾರೆ. ನಕಲು ಮಾಡುವ ಸಾಧ್ಯತೆ ಹೆಚ್ಚು. ನಾವು ಮೌಖಿಕವಾಗಿ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಉತ್ತರ ಗೊತ್ತಿದ್ರೆ ಹೇಳ್ತಾರೆ, ಗೊತ್ತಿಲ್ಲ ಅಂದ್ರೆ ಏನು ಮಾಡಲ್ಲ, ಅವರು ನಕಲು ಮಾಡಲ್ಲ, ಕಾಪಿ ಮಾಡೋಂಗಿಲ್ಲ, ಹೇಳಂಗಿಲ್ಲ, ಯಾರನ್ನೂ ಕೇಳ್ಕೊಂಡು ಹೇಳಂಗಿಲ್ಲ. ಆದರೆ ಲಿಖಿತ ಪರೀಕ್ಷೆಯನ್ನು ಮಾಡಿದರೆ ನಕಲು ಮಾಡುವ ಸಾಧ್ಯತೆ ಹೆಚ್ಚು. ಇದು ಒಂದು ಇದರದ್ದು ನೆಗೆಟಿವ್ ಪಾಯಿಂಟ್ಸ್. ನ್ಯೂನತೆ ಅಂತ ಬಂದಾಗ ಅದು ನೆಗೆಟಿವ್ ಪಾಯಿಂಟ್ ಇರುತ್ತೆ, ಅರ್ಥ ಮಾಡ್ಕೋಬೇಕು. 28ನೇ ಕ್ವಶನ್ ಇದೆ, ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ ಅಂತ ಇದೆ. ಹೌದು, ಯಾವುದದು ವಿಧ ಅಲ್ಲ ಅಂತ? ವಸ್ತುನಿಷ್ಠ ಪರೀಕ್ಷೆ ಅಂದರೆ ಏನು? ಮಲ್ಟಿಪಲ್ ಚಾಯ್ಸ್, ಅಲ್ಲಿ 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ಉತ್ತರ ಹಾಕೋದು. ಇದ್ರಾಗ ಒಂದು ಯಾವುದಲ್ಲಪ್ಪ ಅಂತಂದ್ರೆ ವಿವರಿಸಿ ಬರೆಯುವ ಪರೀಕ್ಷೆ. ಇದು ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದರೆ ಇದು ಪ್ರಬಂಧ ಬರೆಯುವ ಮಾದರಿ ಪರೀಕ್ಷೆ ಆಗುತ್ತೆ. ಹೌದಾ, ವಿವರಿಸಿ ಬರೆಯುವ ಪರೀಕ್ಷೆ ಆಗಂಗಿಲ್ಲ. ಅದಕ್ಕಿದು ಸರಿಯಾದ ಉತ್ತರ. 29ನೇದು ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣ ಅಲ್ಲ. ಇವ್ರಿಗೆ ಕಡಿಮೆ ಸ್ಮರಣ ಶಕ್ತಿ ಇರುತ್ತೆ ಅನ್ನೋದು ಇವರ ಗುಣಲಕ್ಷಣ ಅಲ್ಲ. ಪ್ರತಿಭಾವಂತ ವಿದ್ಯಾರ್ಥಿ ಅಂದರೆ ಅವ್ರದ್ದು ಹೆಚ್ಚು ಸ್ಮರಣ ಶಕ್ತಿ ಸಾಮರ್ಥ್ಯ ಇರುತ್ತೆ. ಹೌದಾ. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ನೇ ಕ್ವಶನ್ಸ್, CCE ಇದರ ವಿಸ್ತೃತ ರೂಪ ಅಂತ ಕೇಳಿದರೆ ನಿರಂತರ ಮತ್ತು
ಸಮಗ್ರ ಮೌಲ್ಯಮಾಪನ ಅನ್ನೋದು ಇದರ ಸರಿಯಾದ ಉತ್ತರ. ಇಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಇವತ್ತಿನ 30 ಅಂಕಗಳ ಒಂದು ವಿಡಿಯೋ ಆಗಿತ್ತು. ಇದ್ರಾಗ ನಾನು ನಿಮಗೆ ಬೋಧನಾಶಾಸ್ತ್ರವನ್ನಕ್ಕೆ ಯಾವ ಪುಸ್ತಕ ಓದಬೇಕು, ಯಾವ ರೀತಿ ಸ್ಕೋರ್ ಮಾಡಬೇಕಂತ ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಇವತ್ತು ನೋಡ್ರಿ ಇಲ್ಲಿ ನಾನೇ 2025ರ ಒಂದು ಈಗ ಹೇಳಿದ್ನಲ್ಲ ನಿಮ್ಗೆ ವಿವರಣಾತ್ಮಕವಾಗಿ ಈ ಪ್ರಶ್ನೆಯಲ್ಲೇ ನಾವು 30ಕ್ಕೆ ಯಾವ ರೀತಿಯಾಗಿ ಅಂಕಗಳು ತೆಗೆದುಕೊಂಡಿವಿ ಅಂತೇಳಿ ತೋರಿಸ್ತೀನಿ. ನೋಡ್ರಿ ಇಲ್ಲಿ 30ಕ್ಕೆ ನಾವು ಅತಿ ಸುಲಭವಾಗಿ 29 ಅಂಕಗಳನ್ನು ತಗೊಂಡಿವಿ. ಹೌದಾ? ನೀವು ಸಹ ಈ ರೀತಿಯಾಗಿ ಏನು ಮಾಡ್ಬೋದಪ್ಪ ಅಂತಂದ್ರೆ 30ಕ್ಕೆ 29 ಈ ಟ್ರಿಕ್ಸನ್ನು ಬಳಸಿ 30ಕ್ಕೆ 29 ಅಂಕಗಳನ್ನು ತೆಗೆದುಕೊಳ್ಬೋದು. ಇಷ್ಟೊತ್ತನ ವಿಡಿಯೋನ ವಾಚ್ ಮಾಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಸಿಗ್ತೀನಿ.